ಏಕೆಂದರೆ ಹಿಂದೆ ಏಕೆಂದರೆ ಹಿಂದೆ ಏನೆಲ್ಲ ಸೃಷ್ಟಿ ಆಯ್ತೋ, ಭವಿಷ್ಯದಲ್ಲಿ ಏನೆಲ್ಲ ಸೃಷ್ಟಿ ಆಗುತ್ತೋ, ಅಥವಾ ಈಗ ಏನೆಲ್ಲ ಸೃಷ್ಟಿ ಆಗ್ತಾ ಇದೆಯೋ, ಹಾಗೂ ಬ್ರಹ್ಮಾಂಡದಲ್ಲಿನ ಏನೇನು ಇದೆಯೋ ಅದೆಲ್ಲವೂ ನೆಲ್ಲಿಕಾಯಿಯಂತೆ ನಿನ್ನ ಮುಷ್ಟಿಯಲ್ಲಿದೆ ಅಂತ ಹೇಳ್ತಾರೆ. ನನ್ನ ಪ್ರಿಯ ತಂದೆಯೇ, ನಿನ್ನ ಜ್ಞಾನದ ಮೂಲ ಯಾವುದು? ಯಾರ ರಕ್ಷಣೆಯಲ್ಲಿ ನೀನು ಇದ್ದೀಯಾ? ಮತ್ತೆ ಯಾರ ಅಧೀನದಲ್ಲಿ ನೀನು ಈ ಕೆಲಸವನ್ನ ಮಾಡ್ತಾ ಇದ್ದೀಯಾ? ನಿನ್ನ ನಿಜವಾದ ಸ್ಥಾನಮಾನ ಏನು? ನೀನೊಬ್ನೇ ಎಲ್ಲ ವಸ್ತುಗಳನ್ನು ಈ ಭೌತಿಕ ದ್ರವ್ಯಗಳಿಂದ ನಿನ್ನ ಸ್ವಶಕ್ತಿಯಿಂದ ಸೃಷ್ಟಿಸ್ತಿರುವೆಯಾ ಅಂತ ಕೇಳ್ತಾರೆ ನಾರದವರು ಬ್ರಹ್ಮದೇವರಿಗೆ. ಮತ್ತೆ ಇಲ್ಲಿ ಹೇಳ್ತಾರೆ, ಜೇಡಹುಳು ಹೇಗೆ ಸುಲಭವಾಗಿ ತನ್ನ ಬಲೆಯಿಂದಲೇ ಜಾಲವನ್ನ ನಿರ್ಮಿಸಿಕೊಳ್ಳುತ್ತೋ ಮತ್ತು ಇತರರಿಂದ ಪ್ರಭಾವಗೊಳ್ಳದೆ ತನ್ನ ಸ್ವತಃ ಶಕ್ತಿಯಿಂದ ಸೃಷ್ಟಿ ಶಕ್ತಿಯನ್ನ ಹೇಗೆ ಪ್ರಕಟಿಸಿಕೊಳ್ಳುತ್ತೋ, ಹಾಗೆ ನೀನು ಬೇರೊಬ್ಬರ ನೆರವಿಲ್ಲದೆ ಸ್ವಯಂ ಶಕ್ತಿಯಿಂದ ಸೃಷ್ಟಿ ಕಾರ್ಯವನ್ನ ಮಾಡ್ತೀಯಾ? ಅಂದ್ರೆ ಯಾರಾದ್ರೂ ಸಹಾಯದಿಂದ ಸೃಷ್ಟಿ ಮಾಡ್ತಾ ಇದೀಯಾ, ಇಲ್ಲ ನಿನ್ನ ಸ್ವಯಂ ಶಕ್ತಿಯಿಂದ ಸೃಷ್ಟಿ ಮಾಡ್ತಾ ಇದೀಯಾ ಅಂತ ಕೇಳ್ತಾ ಇದ್ದಾರೆ. ಶ್ರೇಷ್ಠವಾದ, ಕೀಳವಾದ, ಸಮವಾದ, ಶಾಶ್ವತವಾದ ಅಥವಾ ಅಶಾಶ್ವತವಾದ ಯಾವ ವಸ್ತುವೇ ಆಗಲಿ, ಯಾವುದನ್ನು ನಾವು ಅದರ ಹೆಸರು ಮತ್ತು ಗುಣಲಕ್ಷಣಗಳಿಂದ ಅರ್ಥ ಮಾಡಿಕೊಳ್ಳುತ್ತೀವೋ ಅಂತ ವಸ್ತು ಮಹಾತ್ಮನಾದ ನಿನ್ನ ಹೊರತು ಬೇರಾವ ಮೂಲದಿಂದಲೂ ಸೃಷ್ಟಿ ಆಗೋಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಹೇಳ್ತಾರೆ, ಇಲ್ಲಿ ಜೀವಜಾತಿಗಳ ವಿವಿಧ ಬಗೆಯ ಜೀವಿಗಳಿಂದ ಅಂದ್ರೆ 8 ಲಕ್ಷ, ಅವುಗಳಲ್ಲಿ ಕೆಲವು ಶ್ರೇಷ್ಠವಾದವು, ಕೆಲವು ಉಳಿದವರಿಗಿಂತ ಮಾನವ ಸಮಾಜದಲ್ಲಿ ಮನುಷ್ಯನನ್ನ ಶ್ರೇಷ್ಠ ಜೀವಿ ಅಂತ ಪರಿಗಣಿಸಲಾಗಿದೆ. ಮಾನವರೆಲ್ಲರೂ ಅಂದ್ರೆ 84 ಲಕ್ಷ ಜೀವಿಗಳಲ್ಲಿ ಮಾನವರೆಲ್ಲರೂ ಒಳ್ಳೆಯವರು, ಕೆಟ್ಟವರು, ಸಮಾನರು, ಹೀಗೆ ನಾನಾ ಪ್ರಕಾರಗಳು ಇರ್ತಾರೆ. ಆದ್ರೆ ಅವರಲ್ಲಿ ಎಲ್ಲರೂ ತಂದೆಯಾದ ಬ್ರಹ್ಮನಿಂದಲೇ ಸೃಷ್ಟಿಯಾದವರು ಎಂದು ನಾರದ ಮುನಿಗಳು ಗ್ರಹಿಸಿದಿರ್ತಾರೆ. ಆದ್ರಿಂದಲೇ ನಾರದರು ಬ್ರಹ್ಮದೇವರಿಂದ ಅವರೆಲ್ಲರ ಬಗ್ಗೆ ತಿಳಿಯಲಿಕ್ಕೆ ಇವರು ಇಚ್ಛಿಸ್ತಾ ಇದ್ದಾರೆ. ಮತ್ತೆ ಇಲ್ಲಿ ಹೇಳ್ತಾರೆ 7ನೇ ಶ್ಲೋಕದಲ್ಲಿ, ಸೃಷ್ಟಿ ಕ್ರಿಯೆಯಲ್ಲಿ ನೀನು ಅಷ್ಟೊಂದು ಶಕ್ತಿಶಾಲಿ ಆಗಿದ್ದೀಯಾ, ಆದ್ರೂ ನೀನು ಪರಿಪೂರ್ಣ ಸಂಯಮದಿಂದ ಮಹಾತಪಸ್ಸನ್ನು ಆಚರಿಸ್ತೀಯಾ? ನಿನಗಿಂತ ಇಲ್ಲಿ ಶಕ್ತಿಶಾಲಿಯಾದ ಮತ್ತೊಬ್ನು ಇದ್ದಾನಾ? ಆ ವಿಚಾರ ಮೂಡಿ ನನ್ಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಹೇಳ್ತಾರೆ, ನನ್ನ ಪ್ರಿಯ ತಂದೆಯೇ, ನಿನಗೆ ಸಕಲವೂ ಗೊತ್ತು, ಆದ್ರೆ ನೀನು ಎಲ್ಲದರ ನಿಯಂತ್ರಕನು ಹೌದು. ಆದ್ರಿಂದ ನಾನು ನಿನ್ನಲ್ಲಿ ಏನು ಕೇಳಿದೆನೋ ಅದೆಲ್ಲವನ್ನು ದಯವಿಟ್ಟು ನನಗೆ ಉಪದೇಶ ಮಾಡು. ಆ ಮೂಲಕ ನಾನು ನಿನ್ನ ಶಿಷ್ಯನಾಗಿ ಅದೆಲ್ಲವನ್ನ ಅರ್ಥಿಕೊಳ್ತೀನಿ ಅಂತ ಹೇಳ್ತಾರೆ ನಾರದರು. ಮತ್ತೆ ಇಲ್ಲಿ ಹೇಳ್ತಾರೆ, ಬ್ರಹ್ಮದೇವ ಹೇಳ್ತಾರೆ, ನನ್ನ ಪ್ರಿಯ ಬಾಲಕನಾದ ನಾರದನೇ, ನನ್ನನ್ನು ಸೇರಿಸಿ ಎಲ್ಲದರ ಬಗ್ಗೆ ಕರುಣಾಮಯಿಯಾಗಿ ನೀನು ಎಲ್ಲ ಪ್ರಶ್ನೆಗಳನ್ನ ಕೇಳಿದ್ದೀಯಾ? ಸರ್ವಶಕ್ತನಾದ ದೇವೋತ್ತಮ ಪರಮಪುರುಷನ ಶೌರ್ಯ ಪರಾಕ್ರಮವನ್ನ ತಿಳಿಸಲು ನನಗೆ ಸ್ಫೂರ್ತಿ ಉಂಟಾಗಿದೆ ಅಂತ ಬ್ರಹ್ಮದೇವರು ಹೇಳ್ತಾರೆ. ಈ ರೀತಿ ಪ್ರಶ್ನೆ ಕೇಳೋರಿದ್ದಾಗ ಹೇಳುವವರು ಕೂಡ ತುಂಬಾ ಉತ್ಸಾಹದಿಂದ ಹೇಳ್ತಾರೆ. ಹೀಗೆ ಭಗವಂತನ ವಿಚಾರವನ್ನ ಮತ್ತೊಬ್ಬರಿಗೆ ತಿಳಿಸುವುದರಿಂದಲೇ ಭಕ್ತ ತುಂಬಾ ತೃಪ್ತನಾಗ್ತಾನೆ ಅನ್ನೋದು ಕೂಡ ವಿಶೇಷ. ಮತ್ತೆ ಇಲ್ಲಿ ಹೇಳ್ತಾರೆ, ಬ್ರಹ್ಮದೇವ, ನನ್ನ ಬಗ್ಗೆ ನೀನು ಹೇಳಿದ್ದು ಯಾವುದು ಸುಳ್ಳಲ್ಲ. ದೇವತಮ ಪರಮ ಪುರುಷನನ್ನ ತಿಳಿಯದೆ ಇದ್ದಲ್ಲಿ ಯಾರೇ ಆದರೂ ನನ್ನ ಶಕ್ತಿಯುತ ಕಾರ್ಯಗಳನ್ನ ಕಂಡು ಭ್ರಮಿತರಾಗ್ತಾರೆ ಅಂತ ಹೇಳ್ತಾರೆ. ಯಾವ ತರ ಅಂತ ಹೇಳಿದ್ರೆ, ಉದಾಹರಣೆಗೆ ಒಂದು ಬಾವಿಯೊಳಗಿನ ಕಪ್ಪೆಯು ಮಹಾಸಾಗರದ ಉದ್ದ ಅಗಲಗಳನ್ನ ಊಹಿಸಿಕೊಳ್ಳಕ್ಕೆ ಆಗೋದಿಲ್ಲ. ಇಂಥ ಕಪ್ಪೆಗೆ ಮಹಾಸಾಗರದ ಉದ್ದ ಅಗಲಗಳನ್ನ ತಿಳಿಸಿದಾಗ ಮೊದಲಿಗೆ ಅದು ಅಂತ ಮಹಾಸಾಗರ ಇದೆ ಅಂತ ಕೂಡ ಆ ಅದು ನಂಬೋದು ಇಲ್ಲ. ವಾಸ್ತವವಾಗಿ ಅಂತ ಸಾಗರ ಇದೆ ಅಂತ ಯಾರಾದ್ರೂ ಭರವಸೆ ಇಟ್ಟಾಗ ಅದು ತನ್ನ ಹೊಟ್ಟೆಯನ್ನ ಸಾಧ್ಯವಾದಷ್ಟು ಕೊಂಡು ಊಹೆ ಮಾಡ್ತದೆ, ಸಾಗರವನ್ನ ಅಳೆಯಲು ಪ್ರಾರಂಭಿಸುತ್ತೆ. ಪರಿಣಾಮವಾಗಿ ಅದರ ಪರಿಣಾಮ ಏನಪ್ಪಾ ಆಗುತ್ತಂದ್ರೆ, ಅದರ ಹೊಟ್ಟೆ ಹೊಡೆದು ಬಡ ಕಪ್ಪೆಯು ವಾಸ್ತವ ಸಾಗರ ಅನುಭವ ಇಲ್ಲದೆ
ಸತ್ತು ಹೋಗುತ್ತೆ ಅಂತ ಕೂಡ ನಾವು ತಿಳ್ಕೊಳ್ಬೇಕು. ಆತರ ನಾವು ಭಗವಂತನ ಬಗ್ಗೆ ತಿಳ್ಕೊಳಕ್ಕೆ ನಮ್ಗೂ ಕೂಡ ಉತ್ಸಾಹ ಇರ್ಬೇಕು. ಮತ್ತೆ ಇಲ್ಲಿ ಹೇಳ್ತಾರೆ, ಸೂರ್ಯನು ತನ್ನ ಪ್ರಕಾಶವನ್ನು ಹೊಮ್ಮಿಸಿದ ನಂತರನೇ ಚಂದ್ರ, ಗಗನಮಂಡಲ, ಪ್ರಭಾವಿ ಗ್ರಹಗಳು, ಮಿನುಗುವ ನಕ್ಷತ್ರಗಳು ಮತ್ತು ತಮ್ಮ ಪ್ರಕಾಶವನ್ನು ಸೂಸುತ್ತೆ. ಅದೇ ರೀತಿ ಭಗವಂತ ಕೂಡ ತನ್ನ ಬ್ರಹ್ಮ ಜ್ಯೋತಿ ಎಂಬ ತನ್ನ ದೇಹ ಪ್ರಭೆಯಿಂದ ಸೃಷ್ಟಿ ಮಾಡಿದ ನಂತರ ನಾನು ಸೃಷ್ಟಿ ಕಾರ್ಯವನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಯಾವ ತರ ಅಂತ ಹೇಳಿದ್ರೆ, ಉದಾಹರಣೆಗೆ ಆಲದ ಮರದ ಹಣ್ಣಿನೊಳಗೆ ಒಂದು ಸಣ್ಣ ಬೀಜಕ್ಕೆ ಹೇಗೆ ದೊಡ್ಡ ಆಲದ ಮರವನ್ನು ಸೃಷ್ಟಿಸುವ ಶಕ್ತಿ ಇದೆಯೋ, ಹಾಗೆ ಭಗವಂತನು ಕೂಡ ತನ್ನ ಸಮರ್ಥ ಬ್ರಹ್ಮ ಜ್ಯೋತಿಯಿಂದ ಎಲ್ಲ ಬಗೆಯ ಬೀಜಗಳನ್ನ ಹರಡುತ್ತಾನೆ. ಬ್ರಹ್ಮನಂತವರು ನೀರೆರೆಯುವ ವಿಧಾನದಿಂದ ಆ ಬೀಜಗಳು ಮೊಳೆಯುತ್ತೆ. ಬ್ರಹ್ಮನಿಂದ ಬೀಜಗಳನ್ನು ಸೃಷ್ಟಿ ಮಾಡಕ್ಕೆ ಆಗಲ್ಲ, ಆದ್ರೆ ತೋಟದ ಮಾಲೀಕನೊಬ್ಬ ನೀರೆರೆಯುವ ಮೂಲಕ ಗಿಡ ಬಳ್ಳಿ ಮರಗಳನ್ನು ಬೆಳೆಸವನೆ. ಹಾಗೆ ಬ್ರಹ್ಮ ಕೂಡ ಬೀಜವನ್ನ ಮರವಾಗಿ ಬೆಳೆಸಬಲ್ಲವನು ಅಂತ ತಿಳ್ಕೊಳ್ಬೇಕು. ಅದಕ್ಕೆ ದೇವೋತ್ತಮ ಪರಮಪುರುಷ ಹೇಳ್ತಾರೆ ಭಗವದ್ಗೀತೆನಲ್ಲಿ, ಕುಂತಿಯ ಮಗನಾದ ಅರ್ಜುನನೇ, ಜೀವಂತ ಪ್ರಾಣಿಗಳ ಎಲ್ಲಾ ವರ್ಗಗಳು ಇರುವುದು ಸಾಧ್ಯವಾಗುವುದು ಈ ಐಹಿಕ ಪ್ರಕೃತಿಯಲ್ಲಿ ಹುಟ್ಟುವುದರಿಂದ ನಾನೇ ಆ ಬೀಜವನ್ನ ನೀಡುವ ತಂದೆ. ಇದನ್ನು ಎಲ್ಲರೂ ತಿಳಿಯಬೇಕು. ಅಂದ್ರೆ ಅಹಂ ಬೀಜಪ್ರದ ಪಿತಾ ಅಂತ ಸಾಕ್ಷಾತ್ ಭಗವಂತನೇ ಇಲ್ಲಿ ಹೇಳ್ತಾರೆ. ಮತ್ತೆ ಇಲ್ಲಿ 12ನೇ ಶ್ಲೋಕದಲ್ಲಿ ಹೇಳ್ತಾರೆ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿ ಗೋವಿಂದ ಸರ್ವ ಕಾರಣ ಕಾರಣಂ. ಪರಮಪ್ರಭು ದೇವತಮ ಪರಮಪುರುಷ ಶ್ರೀಕೃಷ್ಣ ತನ್ನ ದಿವ್ಯ ಶರೀರದಲ್ಲಿ ಆದಿಪ್ರಭು, ಸರ್ವ ಕಾರಣಗಳ ಅಂತಿಮ ಕಾರಣನು. ಆ ಆದಿಪ್ರಭು ಗೋವಿಂದನನ್ನ ನಾನು ಪೂಜಿಸ್ತೀನಿ ಅಂತ ಬ್ರಹ್ಮದೇವರು ಹಾಡ್ತಾರೆ ಬ್ರಹ್ಮ ಸಂಹಿತೆಯಲ್ಲಿ. ಮತ್ತೆ 13ನೇ ಶ್ಲೋಕದಲ್ಲಿ ಹೇಳ್ತಾರೆ, ಇಲ್ಲಿ ಮಾಯೆ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಭಗವಂತನ ಮಾಯಾಶಕ್ತಿಗೆ ತನ್ನ ಸ್ಥಾನದ ಅರಿವು ಇದ್ದು ಕೂಡ ಲಜ್ಜಿತಳಾಗಿರೋದ್ರಿಂದ ಅವಳು ಸ್ವತಂತ್ರವನ್ನ ಪಡೆಯಲಾರಳು. ಆದ್ರೆ ಅವಳಿಂದ ದಿಗ್ಭ್ರಾಂತರಾದ ಜನ ಅದು ನಾನು, ಅದು ನನ್ನದು ಎಂಬ ವಿಚಾರದಲ್ಲಿ ಮಗ್ನರಾಗಿ ಯಾವಾಗಲೂ ಅರ್ಥಹೀನ ಮಾತುಗಳನ್ನ ಆಡ್ತಾರೆ. ಅವಳು ಜನರನ್ನ ಹಾದಿ ತಪ್ಪಿಸುವಷ್ಟು ಶಕ್ತಳು. ಕೆಲವರು ನಾನೇ ದೇವ್ರು ಅಂತ ಕೂಡ ಹೇಳ್ಕೊಂಡು ಹೆಮ್ಮೆ ಪಡ್ತಾರೆ. ಹೀಗೆ ಅವರು ಮಾಯೆಗೆ ಒಳಗಾಗ್ಬಿಡ್ತಾರೆ. ಮತ್ತೆ ಇಲ್ಲಿ 14ನೇ ಶ್ಲೋಕದಲ್ಲಿ ಹೇಳ್ತಾರೆ, ಈ ಅದ್ಭುತ ಜಗತ್ತು ನಿರಾಕಾರವಾಗಿ ವಾಸುದೇವನನ್ನ ಪ್ರತಿನಿಧಿಸುತ್ತೆ. ಸೃಷ್ಟಿಯ ಮೂಲ ದ್ರವ್ಯಗಳು, ಅವುಗಳ ಪರಸ್ಪರ ಕ್ರಿಯೆ ಮತ್ತು ಅದರ ಪರಿಣಾಮದ ಫಲ ಭೋಗಿಸುವ ಜೀವಿ, ಇವೆಲ್ಲವೂ ಭಗವಾನ್ ಶ್ರೀಕೃಷ್ಣನ ಬಹಿರಂಗ ಶಕ್ತಿ, ಅಂತರಂಗ ಶಕ್ತಿಗಳಿಂದ ಉತ್ಪಾದನೆ ಆದದ್ದು ಅಂತ ತಿಳಿಸಿದ್ದಾರೆ. ಹಾಗೆ ಇಲ್ಲಿ ಪಂಚಮಹಾಭೂತಗಳು ಯಾವುದು ಅಂದ್ರೆ ಪೃಥ್ವಿ, ಜಲ, ವಾಯು, ಆಕಾಶ. ಈ ಐಹಿಕ ವ್ಯಕ್ತಿತ್ವದ ಕಲ್ಪನೆ, ಬುದ್ಧಿ ಮತ್ತು ಮನಸ್ಸು ಭಗವಂತನ ಬಾಹ್ಯ ಶಕ್ತಿಯ ಉತ್ಪಾದನೆ. ಈ ಶಾಶ್ವತ ಕಾಲದಿಂದಲೂ ಈ ಸ್ಥೂಲ ಮತ್ತು ಸೂಕ್ಷ್ಮ ದ್ರವ್ಯಗಳ ಪರಸ್ಪರ ಕ್ರಿಯೆಯನ್ನು ಭೋಗಿಸುವ ಅಂತರಂಗ ಶಕ್ತಿಯಿಂದ ಬಂದವನು. ಈ ಜೀವಿಗೆ ಈ ಐಹಿಕ ಪ್ರಪಂಚದಲ್ಲಿ ಅಥವಾ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇರುವ ಸ್ವಾತಂತ್ರ್ಯವಿದೆ ಇಲ್ಲಿ. ಆದ್ರೆ ಈ ಜೀವಿ ಭ್ರಾಂತಿಕಾರಕದಿಂದಲೂ ಅಜ್ಞಾನದಿಂದ ಪ್ರಭಾವಿತನಾಗಿರ್ತಾನೆ. ಆದರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಅವನು ಯಾವುದೇ ಮಾಯೆಗೊಳಗಾಗದೆ ಸಹಜವಾದ ಈ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇರ್ತಾನೆ. ಇಲ್ಲಿ ಜೀವಿಯನ್ನ ತಟಸ್ಥ ಶಕ್ತಿ ಅಂತ ಕರೀತಾರೆ. ಆದ್ರೆ ಎಲ್ಲ ಸಂದರ್ಭದಲ್ಲೂ ಭೌತಿಕ ದ್ರವ್ಯಗಳಾಗ್ಲಿ, ಆಧ್ಯಾತ್ಮಿಕ ಅವಿಭಾಜ್ಯ ಅಂಗಗಳಾಗಲಿ ಕೃಷ್ಣನಿಂದ ಸ್ವತಂತ್ರರಲ್ಲ. ಉದಾಹರಣೆಗೆ ಒಂದು ಬೆಳಕು, ಬೆಂಕಿ, ಹೊಗೆ ಇವು ಅಗ್ನಿಯಿಂದ ಪ್ರತ್ಯೇಕ ಅಲ್ಲ ಅಂತ ತಿಳ್ಕೊಳ್ಬೇಕು ನಾವು. ಮತ್ತೆ ಇಲ್ಲಿ 15ನೇ ಶ್ಲೋಕದಲ್ಲಿ ಹೇಳ್ತಾರೆ, ವೇದ ಸಾಹಿತ್ಯವು ಪರಮಪ್ರಭು ಭಗವಂತನಿಂದ ರಚಿತವಾದದ್ದು. ದೇವತೆಗಳು ಕೂಡ ಭಗವಂತನ ಶರೀರದ ಭಾಗಗಳಾಗಿ ಅವನಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ವಿವಿಧ ಗ್ರಹಗಳು ಕೂಡ ಭಗವಂತನ ಸಲುವಾಗಿಯೇ ಇದೆ. ಅವನನ್ನ ಸಂತೃಪ್ತಿಗೊಳಿಸಲೆಂದೇ ನಾನಾ ಯಜ್ಞಗಳನ್ನ ಆಚರಿಸ್ತಾರೆ. ಆದ್ರೆ ಈ ಕಲಿಯುಗದಲ್ಲಿ ಅತ್ಯುತ್ತಮ ಯಜ್ಞ ಅಂದ್ರೆ ಅದು ಸಂಕೀರ್ತನ ಯಜ್ಞ. ಹರೇ ಕೃಷ್ಣ 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 ಹರೇ ಹರೇ,
ಹರೇ ರಾಮ ಹರೇ ರಾಮ 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 ಹರೇ ಹರೇ. ಮತ್ತೆ 16ನೇ ಶ್ಲೋಕದಲ್ಲಿ ಹೇಳ್ತಾರೆ, ಎಲ್ಲಾ ಬಗೆಯ ಎಲ್ಲಾ ಧಾನ್ಯಗಳು ಅಥವಾ ಯೋಗ ಸಾಧನಗಳು ನಾರಾಯಣನ ಸಾಕ್ಷಾತ್ಕಾರದ ಮಾರ್ಗಗಳು. ಎಲ್ಲ ತಪಸ್ಸು ವ್ರತಗಳು ನಾರಾಯಣ ಸಾಧನೆಯೂ ಆಗಿದೆ. ದಿವ್ಯಜ್ಞಾನ ಉದ್ದೇಶವು ನಾರಾಯಣನ ದರ್ಶನ ಪಡೆಯೋದೇ ಆಗಿದೆ. ಮತ್ತು ಅಂತಿಮವಾಗಿ ಮೋಕ್ಷವನ್ನು ಪಡೆಯುವುದು ಅಂದ್ರೆ ನಾರಾಯಣನಲ್ಲಿ ಆಶ್ರಯ ಪಡೆಯೋದು, ಅಂದ್ರೆ ಪ್ರವೇಶಿಸೋದು ಅಂತಾನೆ ಇಲ್ಲಿ ತಿಳಿಸಿದ್ದಾರೆ. ಮತ್ತೆ ಇಲ್ಲಿ 17ನೇ ಶ್ಲೋಕದಲ್ಲಿ ಹೇಳ್ತಾರೆ, ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮ ಕೂಡ ನಾನು ವಾಸ್ತವಿಕ ಸೃಷ್ಟಿಕರ್ತನಲ್ಲ, ನಾನು ನಾರಾಯಣನಿಂದ ಪೂರ್ತಿ ಪಡೆದು ಸಕಲ ಜೀವಿಗಳ ಪರಮಾತ್ಮನಾದ ಅವನಿಂದ ಆಗಲೇ ಸೃಷ್ಟಿಗೊಂಡ ಸಕಲವನ್ನು ಅವನ ಮೇಲ್ವಿಚಾರಣೆಯಲ್ಲಿ ನಾನು ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತ ಬ್ರಹ್ಮದೇವ ಹೇಳ್ತಾರೆ. ಜೀವಾತ್ಮನು ಭಗವಂತನ ನಿತ್ಯ ನಿರಂತಕ ಸೇವಕ. ಬ್ರಹ್ಮಾಂಡದ ಪರಮಾಧಿಕಾರಿಗಳು ಕೂಡ ಆತ್ಮದ 2 ಸ್ವರೂಪಗಳಾದ ಪರಮಾತ್ಮ ಮತ್ತು ಜೀವಾತ್ಮಗಳು ಜೀವಿಗಳಲ್ಲಿರುವುದನ್ನು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಭಗವಂತನ ಆಜ್ಞೆ ಇಲ್ಲದೆ ಒಂದು ಹುಲ್ಲುಕಡ್ಡಿ ಕೂಡ ಅಲುಗಾಡಲು ಆಗೋದಿಲ್ಲ ಅಂತ ನಾವು ತಿಳಿಬೇಕು. ಮತ್ತೆ ಇಲ್ಲಿ 18ನೇ ಶ್ಲೋಕದಲ್ಲಿ ಹೇಳ್ತಾರೆ, ಪರಮಪ್ರಭು ಭಗವಂತ ಸಾತ್ವಿಕ, ರಾಜಸ ಮತ್ತು ತಾಮಸವೆಂಬ 3 ಐಹಿಕ ಗುಣಗಳಿಂದ ಪ್ರತ್ಯೇಕವಾಗುವ ಈ ಬಹಿರಂಗ ಶಕ್ತಿಯ ಒಡೆಯ. ಇಂಥ ಶಕ್ತಿಗಳಿಂದ ಭಗವಂತ ಎಂದಿಗೂ ಭ್ರಾಂತಿಕಾರಕ ಶಕ್ತಿಯಿಂದ ಎಂದಿಗೂ ನಿರ್ಬಾಧಿತನು, ಅಂದ್ರೆ ಬಾಧೆಗೊಳಗಾಗಲ್ಲ. ಆದರೆ ಜೀವಿಗಳು ಈ ಪ್ರಕೃತಿಯ ಈ ಐಹಿಕ ಗುಣಗಳಿಂದ ಬಾಧಿತರು, ಅದರ ಪ್ರಭಾವಕ್ಕೆ ಗುರಿಯಾಗ್ತಾರೆ. ಇದೇ ಭಗವಂತನಿಗೂ ಜೀವಿಗಳಿಗೂ ಇರುವ ವ್ಯತ್ಯಾಸ. ಈ ಪ್ರಕೃತಿಯ ಐಹಿಕ ಗುಣಗಳು ಭಗವಂತನ ಶಕ್ತಿಯ ಉತ್ಪನ್ನಗಳಾಗಿದ್ದರೂ ಕೂಡ ಅದು ಭಗವಂತನಲ್ಲಿ ಸಂಬಂಧವನ್ನ ಹೊಂದಿದೆ. ಆ ಸಂಬಂಧ ಯಾವ ರೀತಿ ಅಂದ್ರೆ ಭಗವಂತ ಒಡೆಯ, ನಾವು ಅವನ ಸೇವಕರು. ಈ ರೀತಿಯ ಸಂಬಂಧ ಈ ಐಹಿಕ ಪ್ರಪಂಚಕ್ಕೆ ಜೀವಿಗಳು ಒಡೆಯರು ಅಲ್ಲ, ನಿಯಂತ್ರಕರು ಅಲ್ಲ. ಅದಕ್ಕೆ ಉಪದೇಶಾಮೃತದಲ್ಲಿ ಹೇಳ್ತಾರೆ, ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತ ಮಾ ಕೃತಃ ಕಸ್ಯಚಿತ್ ಅಂತ, ಕಸ್ಯಚಿತ್ ಧನಂ. ಅಂದ್ರೆ ಈ ಪ್ರಪಂಚದೊಳಗಿನ ಪ್ರತಿಯೊಂದು ಚೇತನಕ್ಕೂ, ಚೇತನ ವಸ್ತುವಿಗೂ ಭಗವಂತನೇ ನಿಯಂತ್ರಕ, ಹಾಗೆ ಒಡೆಯ ಕೂಡ. ನಮ್ಮ ಪಾಲಿನ ಅಗತ್ಯ ವಸ್ತುಗಳನ್ನು ಮಾತ್ರ ನಾವು ಸ್ವೀಕರಿಸಬೇಕು. ಎಲ್ಲ ಭಗವಂತನಂದೇ ಆಗಿರೋದ್ರಿಂದ ನಾವು ಅದನ್ನ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆಯದವರಂತೆ ಆಗಿರು ಅಂತ ಹೇಳ್ತಾರೆ ಪುರಂದರದಾಸರು. ಮತ್ತೆ ಇಲ್ಲಿ 19ನೇ ಶ್ಲೋಕದಲ್ಲಿ ಹೇಳ್ತಾರೆ, ಈ ಐಹಿಕ 3 ಗುಣಗಳು ಮುಂದೆ ವಸ್ತು, ಜ್ಞಾನ ಮತ್ತು ಕಾರ್ಯಚಟುವಟಿಕೆಗಳಾಗಿ ಪರಿಣಮಿಸುತ್ತೆ. ಶಾಶ್ವತವಾಗಿ ದಿವ್ಯವಾದ ಜೀವಿಯನ್ನು ಕಾರಣ ಮತ್ತು ಪರಿಣಾಮಗಳ ಸ್ಥಿತಿಗೆ ಒಳಪಡಿಸುತ್ತೆ. ಅಂತ ಕಾರ್ಯದ ಚಟುವಟಿಕೆಗಳಿಗೆ ಅವನನ್ನ ಹೊಣೆಗಾರನನ್ನಾಗಿ ಕೂಡ ಮಾಡಿ ಮಾಯೆ ಬಂಧನದಲ್ಲಿ ಸಿಲುಕಿಸ್ಬಿಡುತ್ತೆ. ಇಲ್ಲಿ ಭಗವಂತ 3 ಶಕ್ತಿಗಳನ್ನ ವರ್ಣಿಸಿದ್ದಾರೆ. ಒಂದು ಅಂತರಂಗ ಶಕ್ತಿ, ಇನ್ನೊಂದು ಬಹಿರಂಗ ಶಕ್ತಿ ಮತ್ತು ಮತ್ತೊಂದು ತಟಸ್ಥ ಶಕ್ತಿ. ಈ 3ರಲ್ಲಿ ನಾವು ತಟಸ್ಥ ಶಕ್ತಿ, ಈಗ ನಾವು ಈ ಅಂತರಂಗ ಶಕ್ತಿ ಕಡೆಗೆ ಹೋಗ್ಬೇಕು, ಬಹಿರಂಗ ಶಕ್ತಿ ಕಡೆಗೆ ಹೋಗ್ಬೇಕೋ ಅಂತ ನಾವು ಆಯ್ಕೆ ಮಾಡ್ಕೊಳ್ಬೇಕು. ಭಗವಂತನ ಅಂತರಂಗ ಶಕ್ತಿ ಅಂದ್ರೆ ಆಹ್ಲಾದಿನಿ ಶಕ್ತಿ. ನಾವು ಪ್ರತಿ ದಿವಸ ಜಪ ಮಾಡುವಾಗ ಶ್ರೀ ರಾಧಾರಾಣಿಯಲ್ಲಿ ಮೊರೆ ಹೋಗ್ತೀವಿ, ನಿನ್ನ ಸೇವೆಯಲ್ಲಿ ನನ್ನನ್ನು ತೊಡಗಿಸಿಕೋ ಅಂತ ನಾವು ಪ್ರಾರ್ಥಿಸ್ಕೊಳ್ತೀವಿ. ಈ ಭೌತಿಕ ವಸ್ತು ವಿಷಯಗಳನ್ನ ನಾವು ತಿಳಿದು ಭಕ್ತಿಯನ್ನ ಮಾಡ್ಕೊಳ್ಬೇಕು. ಮತ್ತೆ ಭಗವಂತನ ಈ ಬಹಿರಂಗ ಶಕ್ತಿ ಭಗವಂತನೊಂದಿಗೆ ಶಾಶ್ವತವಾಗಿರುವ ಜೀವಿಯ ಪರಿಶುದ್ಧ ಜ್ಞಾನವನ್ನ ಆಚ್ಛಾದಿಸುತ್ತೆ, ಅಂದ್ರೆ ಮರೆ ಮಾಡ್ಬಿಡುತ್ತೆ ಅಂತ ಹೇಳ್ತಾರೆ. ಆಗ ಆ ಜೀವಿಯು ಅಜ್ಞಾನಿಯಂತೆ ತೋರ್ತಾನೆ. ಹಾಗಾಗಿ ಇಂಥವರು ಐಹಿಕದ ಆಸೆ ಇರುವ ಭಗವಂತನ ಶಕ್ತಿಯನ್ನ ಕಾಣಕ್ಕೆ ಆಗೋದಿಲ್ಲ. ಅಂದ್ರೆ ಈ 3 ತರದ ಕ್ಲೇಶಗಳಿಗೆ ಒಳಗಾಗ್ಬಿಡ್ತಾರೆ. ಆದಿಭೂತ, ಅಧ್ಯಾತ್ಮ, ಆದಿದೈವ. ಆದಿ ಭೌತಿಕ ಅಂತ ಹೇಳಿದ್ರೆ ಬೇರೆ ಬೇರೆ ಜೀವಿಗಳು ನಮಗೆ ತೊಂದರೆ ಕೊಡೋದು, ಉದಾಹರಣೆಗೆ ಜಿರ್ಲೆ, ತಿಗಣೆ, ಈ ತರ. ಆಧ್ಯಾತ್ಮಿಕ ಅಂತ ಹೇಳಿದ್ರೆ ನಮ್ಮಲ್ಲಿ ಜ್ವರ ಬರೋದು, ಪೀಡೆಗಳು, ಬಾಧೆಗಳು, ಈ ರೀತಿ ತೊಂದರೆಗಳು. ಆದಿದೈವಿಕ ಅಂತ ಹೇಳಿದ್ರೆ ನೈಸರ್ಗಿಕ ವಿಕೋಪಗಳು, ಉದಾಹರಣೆಗೆ
ಭೂಕಂಪ, ಪ್ರವಾಸ, ಬರಗಾಲ, ಪ್ರವಾಹ ಎಲ್ಲ ಬರುತ್ತಲ್ಲ, ಆ ತರ ಈ ಮೂರು ಕ್ಲೇಶಗಳು ನಮಗೆ ಈ ತ್ರಿಶೂಲದಿಂದ ಚುಚ್ಚುತ್ತಾ ಇರುತ್ತೆ. ಆದರೆ ಭಗವಂತನಿಗೆ ಶರಣಾದರೆ ಈ ಮೂರು ಕ್ಲೇಶಗಳನ್ನ ನಾವು ದಾಟ್ಬಹುದು. ನಾವು ಭಗವಂತನನ್ನ ಮರೆತಿರೋದಕ್ಕೇನೆ ಈ ಮೂರು ಕ್ಲೇಶಗಳಿಂದ ನಾವು ಬಿಡುಗಡೆ ಹೊಂದೋದಕ್ಕೆ ಆಗ್ತಾ ಇಲ್ಲ. ಈ ಮೂರು ಕ್ಲೇಶಗಳಿಂದ ನಾವು ಬಿಡುಗಡೆ ಹೊಂದಬೇಕಂದ್ರೆ ನಾವು ವಾಪಸ್ ಭಗವಂತನ ಧಾಮಕ್ಕೆ ಹಿಂತಿರುಗ್ಬೇಕು. ಗುರುಗಳ ಆದೇಶದ ಪ್ರಕಾರ ನಾವು ಸಾಧನೆಗಳ ಪ್ರಕಾರ ನಾವು ತಯಾರಿ ಮಾಡ್ಕೊಳ್ಬೇಕು, ಭಗವಂತನಿಗೆ ಶರಣಾಗ್ಬೇಕು. ಮತ್ತೆ ಇಲ್ಲಿ 20ನೇ ಶ್ಲೋಕದಲ್ಲಿ ಹೇಳ್ತಾರೆ, 21ನೇ ಶ್ಲೋಕದಲ್ಲಿ ಹೇಳ್ತಾರೆ, ಇಲ್ಲಿ ಭಗವಂತನ ಸೃಷ್ಟಿ, ಸ್ಥಿತಿ ಮತ್ತು ಲಯದ ಬಗ್ಗೆ ಹೇಳ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಹೇಗೆ ಮಳೆಗಾಲ ನಿಯತವಾಗಿ ತಪ್ಪದೆ ಬರುತ್ತೋ ಹಾಗೆ ಸೃಷ್ಟಿಯು ಭಗವಂತನ ನಿಯಂತ್ರಣದಲ್ಲಿ ನಡೆಯುತ್ತೆ, ಹಾಗೆ ಲಯ ಹೊಂದುತ್ತೆ. ಸೃಷ್ಟಿ ಮತ್ತು ಲಯ ಅನಾದಿ ಅಂತ ಕೂಡ ಕರೀತಾರೆ. ಭಗವಂತ ಈ ಸೃಷ್ಟಿ, ಸ್ಥಿತಿ ಮತ್ತು ಲಯ ಮೂರನ್ನ ಪಾಲಿಸ್ತಿದ್ದರೂ ಸದಾ ಪ್ರತ್ಯೇಕವಾಗಿಯೇ ಇರ್ತಾನೆ. ಉದಾಹರಣೆಗೆ ಒಬ್ಬ ರಾಜ ನಮ್ಗೆ ಎಲ್ಲವನ್ನ ನೇರವಾಗಿ ತಂದ್ಕೊಡಕ್ಕೆ ಆಗಲ್ಲ. ರಾಜನ ಕೈಗಳಿಗೆ ಮಂತ್ರಿ ಕೂಡ ಇರ್ತಾನೆ. ಆ ಖಾತೆಗೆ ಮಂತ್ರಿಯನ್ನ ನಿರ್ದೇಶಕನಾಗಿ ಅವನಿಗೆ ಆಯ್ಕೆ ಮಾಡಿರ್ತಾನೆ. ಹೀಗೆ ಕೆಳಗಿನ ವರ್ಗದವರೆಗೂ ಕೆಲಸಗಳನ್ನ ನೇಮಕ ಮಾಡಿ ಕೆಲಸವನ್ನ ಮಾಡ್ತಾರೆ. ಹಾಗೆ ಭಗವಂತ ಕೂಡ ತನ್ನ ನಿಯೋಜಿತ ಕಾರ್ಯಕ್ಕೆ ವಾಯು, ವರುಣ, ಸೂರ್ಯ, ಚಂದ್ರನನ್ನ ಆಯ್ಕೆ ಮಾಡಿದ್ದಾನೆ. ಇವರೆಲ್ಲ ಭಗವಂತನ ಆಜ್ಞೆ ಪ್ರಕಾರನೇ ಕಾರ್ಯವನ್ನ ನಿರ್ವಹಿಸ್ತಾರೆ. ಈ ಇಡೀ ಸೃಷ್ಟಿಯು ಪ್ರಳಯ ಕಾಲದಲ್ಲಿ ನಾರಾಯಣನ ದಿವ್ಯ ಶರೀರದಲ್ಲಿ ಲೀನ ಆಗುತ್ತೆ. ಹಾಗೆ ಸೃಷ್ಟಿಯು ಮತ್ತೆ ನಾರಾಯಣ ಶರೀರದಲ್ಲಿ ಅದೇ ವಿಧಿ ಮತ್ತು ವ್ಯಕ್ತಿಗತ ಸ್ವಭಾವ ಶ್ರೇಣಿಗಳೊಂದಿಗೆ ಉದ್ಭವ ಆಗುತ್ತೆ. ಭಗವಂತ ಎಲ್ಲವನ್ನು ಪಾಲಿಸ್ತಿದ್ರು ಸದಾ ಪ್ರತ್ಯೇಕವಾಗಿನೇ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಹೇಳ್ತಾರೆ, ಪ್ರಥಮ ಪುರುಷ ಅವತಾರ ಬಳಿಕ ಮಹತ್ತತ್ವ ಅಥವಾ ಐಕ ಸೃಷ್ಟಿಯ ತತ್ವಗಳು ರೂಪ ತಾಳುತ್ತೆ. ಅನಂತರ ಕಾಲವು ಪ್ರಕಟಗೊಳ್ಳುತ್ತೆ. ಕಾಲಕ್ರಮೇಣ ಮೂರು ಗುಣಗಳು ಆವಿರ್ಭವಿಸುತ್ತೆ. ಪ್ರಕೃತಿ ಎಂದರೆ ಮೂರು ಗುಣಾತ್ಮಕ ಆವಿರ್ಭಾವಗಳು. ಅವು ಚಟುವಟಿಕೆಗಳಾಗಿ ರೂಪಾಂತರ ಹೊಂದುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಮಹತ್ತತ್ವ ಬಗ್ಗೆ ಹೇಳ್ತಾ ಇದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಈ ಮಹತ್ವದ ಬಗ್ಗೆ ಈ ಮಹತ್ವದಿಂದ ಅನೇಕ ಬ್ರಹ್ಮಾಂಡ ಸೃಷ್ಟಿ ಆಗುತ್ತೆ. ಮಹತ್ತತ್ವದ ಸೃಷ್ಟಿಯ ಮೂಲ ತತ್ವ ಇದೇನೆ ಅಂತ. ಭಗವಂತನ ಇಚ್ಛೆಯಂತೆ ಅದು ಮೊದಲು ಉದ್ರೇಕಗೊಂಡಾಗ ರಜೋಗುಣ ಮತ್ತು ಸತ್ವಗುಣಗಳು ಪ್ರಮುಖವಾಗುತ್ತೆ. ನಂತರ ಈ ವೈವಿಧ್ಯಮಯ ಐಹಿಕ ಚಟುವಟಿಕೆಗಳಿಂದ ರಜೋಗುಣವು ಉತ್ಪನ್ನವಾಗಿ ಅದು ಪ್ರಮುಖವಾಗುತ್ತೆ. ಹೀಗೆ ಜೀವಿಗಳು ಹೆಚ್ಚು ಹೆಚ್ಚಾಗಿ ಅಜ್ಞಾನದಲ್ಲಿ ಸಿಲುಕಿಕೊಳ್ತಾರೆ. ಬ್ರಹ್ಮ ರಜೋಗುಣದ ಪ್ರತಿನಿಧಿ, ಮತ್ತೆ ಬ್ರಹ್ಮ ಎರಡನೇ ಸೃಷ್ಟಿಕರ್ತ. ಈ ಮಹತ್ವವನ್ನ ಕೊಟ್ಟಿದ್ದು ಭಗವಂತ. ವಿಷ್ಣು ಸತ್ವಗುಣದ ಪ್ರತಿನಿಧಿಯಾಗಿದ್ದಾರೆ. ಈ ಐಹಿಕ ಚಟುವಟಿಕೆಗಳ ಪಿತೃ ಶಿವ ತಮೋಗುಣದ ಪ್ರತಿನಿಧಿ. ಈ ಐಹಿಕ ಪ್ರಕೃತಿಯನ್ನ ತಾಯಿ ಅಂತ ಕರೀತಾರೆ. ಜೀವಿಗಳು ಈ ಆಧ್ಯಾತ್ಮಿಕ ಸ್ವರೂಪದ ತಮ್ಮ ನೈಜ ವ್ಯಕ್ತಿತ್ವವನ್ನ ಮರೆತು ಬೇರೆ ಬೇರೆ ಕಾರ್ಯಗಳಲ್ಲಿ ಮುಳುಗಿರ್ತಾರೆ. ಹಾಗಾಗಿ ಮೂರು ಕ್ಲೇಶಗಳಿಗೆ ಒಳಗಾಗ್ತಾರೆ. ಮಹತ್ವತ್ವ ಕಾರಣೋದಕ ಶಾಯಿ ವಿಷ್ಣು ರಮಾದೇವಿಯ ಮೂಲಕ ಮಾಯೇದೇವಿಯ ಮೇಲೆ ಪ್ರಭಾವ ಬೀರಿದಾಗ ಈ ಮಹತ್ತತ್ವ ಸೃಷ್ಟಿ ಆಗುತ್ತೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಮತ್ತೆ ಇಲ್ಲಿ ಹೇಳ್ತಾರೆ, ಈ ಐಹಿಕ ಅಹಂಕಾರವು ಮೂರು ಲಕ್ಷಣಗಳಾಗಿ ರೂಪಾಂತರ ಹೊಂದುತ್ತೆ. ಮತ್ತೆ ಸತ್ವ, ರಜೋಗುಣ, ತಮೋಗುಣಗಳೆಂದು ಕರೆಯಲ್ಪಡುತ್ತೆ. ಇವನ್ನು ವಸ್ತು ವಿಕಸನ ಶಕ್ತಿ ಅಂದ್ರೆ ವಿಸ್ತರಿಸಿಕೊಳ್ಳುತ್ತೆ. ವಿಕಸನ ಅಂತ ಹೇಳಿದ್ರೆ ವಿಸ್ತರಿಸಿಕೊಳ್ಳೋದು. ವಿಕಸನ ಶಕ್ತಿ ಐಹಿಕ ಸೃಷ್ಟಿಯ ಜ್ಞಾನ, ಐಹಿಕ ಚಟುವಟಿಕೆಗಳಿಗೆ ಮಾರ್ಗದರ್ಶನ ನೀಡುವ ಬುದ್ಧಿ. ಹೀಗೆ ಮೂರು ವಿಭಾಗಗಳನ್ನಾಗಿ ಮಾಡಲಾಗಿದೆ. ನಾರದರೆ ಇದನ್ನು ಅರ್ಥ ಮಾಡಿಕೊಳ್ಳಲು ನೀವು ಸಮರ್ಥರು ಅಂತ ಹೇಳ್ತಾರೆ. ಮತ್ತೆ 25ನೇ ಶ್ಲೋಕದಲ್ಲಿ ಹೇಳ್ತಾರೆ, ಪಂಚಮಹಾಭೂತಗಳು ಅಂದ್ರೆ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ. ಈ ಪಂಚಮಹಾಭೂತಗಳು ಹೇಗೆ ಈ ಭೌತಿಕ ಜಗತ್ತು ಹೇಗೆ ಮಾಡಿದೆ ಅಂದ್ರೆ ಒಂದಕ್ಕಿಂತ ಒಂದು ಸೂಕ್ಷ್ಮವಾದದ್ದು ಮತ್ತೆ ಘನವಾದದ್ದು. ಪಂಚಮಹಾಭೂತಗಳಲ್ಲಿ
ಅಹಂಕಾರವನ್ನ ಕೂಡ ನಿಯಂತ್ರಿಸೋದು ಸಂಕರ್ಷಣ. ಆಕಾಶದ ಸೂಕ್ಷ್ಮ ರೂಪ ಶಬ್ದ ಆಗಿದೆ. ಜೀವಿಯು ನಾನು ದೇಹ ಅಲ್ಲ ಆತ್ಮ ಅಂತ ತಿಳಿದಿರ್ಬೇಕು. ಈ ಪಂಚಮಹಾಭೂತಗಳು ಅಹಂಕಾರದ ಭಿನ್ನ ಭಿನ್ನ ಗುಣಗಳನ್ನು ಕೂಡ ಹೊಂದಿರುತ್ತೆ. ಈ ಅಹಂಕಾರವು ಮಹತ್ತತ್ವದ ಸಮಗ್ರ ರೂಪದಲ್ಲಿ ಭಗವಂತನ ತಟಸ್ಥ ಶಕ್ತಿಯಿಂದ ಹುಟ್ಟಿದೆ. ಮತ್ತೆ ಪರಮಪ್ರಭು ಭಗವಂತ ಇದ್ರೂ ಕೂಡ ಜೀವಿಗಳು ವಸ್ತುಶಃ ಅನುಭೋಗಿಯಾಗಿ ಈ ಭೌತಿಕ ದ್ರವ್ಯಗಳ ಮೇಲೆ ಅಧಿಪತಿಯಾಗಿರ್ತಾರೆ. ಇಲ್ಲಿ ಒಂದು ವಿಷಯ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಭಗವಂತನನ್ನ ಬಿಟ್ಟು ಬೇರೆ ಯಾರನ್ನ ನಾವು ಭೋಕ್ತೃ ಅಂತ ತಿಳಿಬಾರ್ದು. ಆದ್ರೆ ಜೀವಿಯು ಮಿಥ್ಯೆ ಅಹಂಕಾರದಿಂದ ನಾನೇ ಭೋಗಿಸ್ಬೇಕು ಅಂತ ಬಯಸ್ತಾನೆ. ಇದೇ ಮಿಥ್ಯೆ ಅಹಂಕಾರದ ಮೂಲ. ಕೆಲವರು ಈ ಭೌತಿಕ ವಿಷಯವನ್ನ ಬಿಟ್ಟಿರ್ತಾರೆ, ಆದ್ರೆ ಅಹಂಕಾರವನ್ನ ಬಿಟ್ಟಿರಲ್ಲ. ಈ ಮಿಥ್ಯ ಅಹಂಕಾರ ನಮ್ಮ ದೇಹಕ್ಕೆ ಅಂಟಿಕೊಂಡೇ ಇರುತ್ತೆ, ಭಗವಂತನ ಬಗ್ಗೆ ತಿಳ್ಕೊಳಕ್ಕೆ ಆಗಲ್ಲ ಅಂತ ಕೂಡ ಹೇಳಿದ್ದಾರೆ. ಮತ್ತೆ ಇಲ್ಲಿ 26ನೇ ಶ್ಲೋಕದಲ್ಲಿ ಹೇಳ್ತಾರೆ, 26 ಮತ್ತೆ 29ನೇ ಶ್ಲೋಕ ತನಕ ಸೃಷ್ಟಿಯ ಇಡೀ ಪ್ರಕ್ರಿಯೆ ಒಂದು ದ್ರವ್ಯದಿಂದ ಇನ್ನೊಂದು ದ್ರವ್ಯಕ್ಕೆ ಕ್ರಮಾನುಗತವಾಗಿ ವಿಸ್ತರಿಸಿಕೊಳ್ಳುತ್ತೆ. ನಂತರ ಅದು ಅಭಿವೃದ್ಧಿ ಹೊಂದುತ್ತೆ. ಅದು ಕೊನೆಗೆ ಭೂಮಿಯ ಮೇಲಿನ ಅಪಾರ ವೈವಿಧ್ಯಗಳಾದ ಮರ, ಗಿಡ, ಪರ್ವತ, ನದಿ, ಪಕ್ಷಿ, ಪ್ರಾಣಿಗಳಿಗೆ, ಮಾನವರಿಗೆ ತಲುಪುತ್ತೆ. ಹಾಗೆ ಇಂದ್ರಿಯದ ಅನುಭವ ಗುಣಗಳು ಕೂಡ ವಿಕಸನಗೊಳ್ಳುತ್ತೆ, ಅಂದ್ರೆ ವಿಸ್ತರಿಸಿಕೊಳ್ಳುತ್ತೆ. ನಂತರ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲವೂ, ಹಾಗೆ ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿಯ ಬೆಳವಣಿಗೆಯೊಂದಿಗೆ ಉತ್ಪತ್ತಿ ಆಗುತ್ತೆ. ಆದ್ರೆ ಮೂಲ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಮಹತ್ತತ್ವದ ಕಾರಣೋದಕಶಾಹಿ ಆದ ಭಗವಂತನ ಸ್ವಾಂಶವಾದ ಮಹಾವಿಷ್ಣುನೇ ಅಂತ ಇಲ್ಲಿ ನಮ್ಗೆ ತಿಳಿಸಿದ್ದಾರೆ. ಮತ್ತೆ ಇಲ್ಲಿ 30ನೇ ಶ್ಲೋಕದಲ್ಲಿ ಹೇಳ್ತಾರೆ, ಸತ್ವಗುಣದಿಂದ ಮನಸ್ಸು ಮತ್ತು ಶರೀರದ ವಲನಗಳನ್ನ ನಿಯಂತ್ರಿಸುವ ದಶ ದೇವತೆಗಳ ಸೃಷ್ಟಿ ಆಗುತ್ತೆ. ಅಂತ ದೇವತೆಗಳು ದಿಕ್ಪಾಲಕರು. ನಿಯಂತ್ರಕನಾದ ವಾಯು ಸೂರ್ಯದೇವ, ದಕ್ಷ ಪ್ರಜಾಪತಿಯ ತಂದೆ ಅಶ್ವಿನಿ ಕುಮಾರರು, ಅಗ್ನಿದೇವ ಸ್ವರ್ಗದ ದೊರೆ, ಸ್ವರ್ಗದ ಪೂಜ್ಯ ದೇವತೆ, ಆದಿತ್ಯರ ಪ್ರಮುಖ ಮತ್ತು ಪ್ರಜಾಪತಿ ಬ್ರಹ್ಮ ಎಂದು ಪ್ರಸಿದ್ಧರಾಗ್ತಾರೆ. ಇವರೆಲ್ಲರೂ ಅಸ್ತಿತ್ವಕ್ಕೆ ಬರ್ತಾರೆ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ 31ನೇ ಶ್ಲೋಕದಲ್ಲಿ ಹೇಳ್ತಾರೆ, ರಜೋಗುಣದ ಮುಂದುವರಿದ ರೂಪಾಂತರದಿಂದ ಕಿವಿ, ಚರ್ಮ, ಮೂಗು, ಕಣ್ಣುಗಳು, ನಾಲಿಗೆ, ಬಾಯಿ, ಕೈಗಳು, ಜನನೇಂದ್ರಿಯ, ಕಾಲುಗಳು, ವಿರೇಚಕಾಂಗಗಳು ಇವೆಲ್ಲವೂ ಬುದ್ಧಿ ಮತ್ತು ಜೀವಶಕ್ತಿಗಳೊಂದಿಗೆ ಹುಟ್ಟಿಕೊಳ್ಳುತ್ತೆ. ಮತ್ತೆ 32ನೇ ಶ್ಲೋಕದಲ್ಲಿ ಹೇಳ್ತಾರೆ, ಭಗವಂತ ತನ್ನ ಸೃಷ್ಟಿ ಕಾರ್ಯದಲ್ಲಿ ತನ್ನ ವಿವಿಧ ಶಕ್ತಿಗಳನ್ನ ಉಪಯೋಗಿಸ್ಕೊಳ್ತಾನೆ. ಹಾಗೆ ವಿವಿಧ ಶಕ್ತಿಗಳಿಂದ ಹಾಗೂ ಸ್ವಾಂಶ ಭಾಗಗಳಿಂದ ಅವನು ತನ್ನನ್ನು ವಿಸ್ತರಿಸಿಕೊಳ್ತಾನೆ. ಬ್ರಹ್ಮ ಜ್ಯೋತಿಯ ಪರಮ ವ್ಯೂಹದಲ್ಲಿ, ಕೆಲವೊಮ್ಮೆ ಆಧ್ಯಾತ್ಮಿಕ ವ್ಯೂಹದಲ್ಲಿ ಕೂಡ ಕಾಣಿಸ್ಕೊಳ್ತಾನೆ, ಆಧ್ಯಾತ್ಮಿಕ ಮೋಡದಲ್ಲೂ ಕೂಡ ಕಾಣಿಸ್ಕೊಳ್ತಾನೆ. ಹಾಗೆ ಈ ಮೋಡ ಕವಿದ ಭಾಗವನ್ನ ಮಹತ್ವತ್ವ ಅಂತ ಕರೀತಾರೆ. ಪ್ರಭು ಅವತ್ತು ಕ್ಲಾಸಲ್ಲಿ ಕೂಡ ತೋರಿಸಿದ್ರು ನಮ್ಗೆ. ನಂತರ ಭಗವಂತ ತನ್ನ ಸ್ವಾಂಶ ಭಾಗದಿಂದ ಮಹಾವಿಷ್ಣುವಾಗಿ ಮಹತ್ತತ್ವದ ಆ ಜಲದಿಯಲ್ಲಿ ಪವಡಿಸ್ಕೊಳ್ತಾರೆ, ಅಂದ್ರೆ ಮಲ್ಕೊಂಡಿರ್ತಾರೆ. ಆ ಜಲವನ್ನ ಕಾರಣ ಜಲ ಅಂತ ಕರೀತಾರೆ. ಅಲ್ಲಿ ಮಲಗಿರುವ ಭಗವಂತನ ಉಸಿರಾಟದಿಂದ ಅಸಂಖ್ಯಾತ ಬ್ರಹ್ಮಾಂಡಗಳು ಕೂಡ ಹುಟ್ಕೊಳ್ಳುತ್ತೆ. ಮತ್ತೆ ಆ ಬ್ರಹ್ಮಾಂಡಗಳು ತೇಲುತ್ತಿರುತ್ತೆ ಮತ್ತು ಕಾರಣ ಸಾಗರದ ಉದ್ದ ಅಗಲ ಹರಡ್ಕೊಂಡಿರುತ್ತೆ. ಹಾಗೆ ಈ ಮಹಾವಿಷ್ಣುವಿನ ಉಸಿರಾಟದ ಸಮಯದಲ್ಲಿ ಮಾತ್ರ ಇರುತ್ತೆ. ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಈ ಮಹಾವಿಷ್ಣುನೇ ಗರ್ಭೋದಕಶಾಹಿ ವಿಷ್ಣುವಾಗಿ ಮತ್ತೆ ಅಲ್ಲಿ ಪ್ರವೇಶ ಮಾಡ್ತಾನೆ. ಭಗವಂತನ ನಾಭಿಯಿಂದ ಕಮಲನಾಳವು ಅಂಕರಿಸುತ್ತೆ, ಅಂದ್ರೆ ಮೊಳಕೆ ಒಡೆಯುತ್ತೆ. ಆ ಕಮಲದ ಮೇಲೆ ಬ್ರಹ್ಮಾಂಡ ಅಧಿಪತಿಯಾದ ಬ್ರಹ್ಮ ಹುಡ್ತಾನೆ. ನಂತರ ಬ್ರಹ್ಮ ತನ್ನ ಇಚ್ಛಾ ಆಕಾಂಕ್ಷೆಗಳನ್ನುಳ್ಳ ವಿವಿಧ ರೂಪಗಳ ಎಲ್ಲಾ ರೀತಿಯ ಜೀವಿಗಳನ್ನ, ಅಂದ್ರೆ ಸೂರ್ಯ, ಚಂದ್ರ ಮತ್ತಿತರ ದೇವತೆಗಳನ್ನ ಸೃಷ್ಟಿಸ್ತಾನೆ. ಹಾಗಾಗಿ ಇಲ್ಲಿ ಒಂದು ಮುಖ್ಯ ಸಾಲು ಏನಂತ ಹೇಳಿದ್ರೆ, ಭಗವಂತನೇ ಈ ಐಹಿಕ ಸೃಷ್ಟಿಯ ಮುಖ್ಯ ಇಂಜಿನಿಯರ್ ಅಂತ ನಾವು ತಿಳ್ಕೊಳ್ಬೇಕು. ಮತ್ತೆ ಇಲ್ಲಿ
ನಾಲ್ಕನೇ ಶ್ಲೋಕದಲ್ಲಿ ಹೇಳ್ತಾರೆ, ಭಗವಂತನನ್ನ ಜೀವ ಅಂತ ವರ್ಣಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವನು ಎಲ್ಲ ಜೀವಿಗಳ ನಾಯಕ ಆಗಿದ್ದಾನೆ. ವೇದಗಳಲ್ಲಿ ಅವನನ್ನ ನಿತ್ಯ ಅಂತ ಕೂಡ ವರ್ಣಿಸಿದ್ದಾರೆ. ಭಗವಂತನ ಸಂಬಂಧ ಜೀವಿಗಳಲ್ಲಿ ಯಾವ ತರ ಅಂದ್ರೆ ತಂದೆ ಮಕ್ಕಳ ಸಂಬಂಧ. ಭಗವಂತ ಮತ್ತು ಜೀವಿ ಗುಣಾತ್ಮಕವಾಗಿ ಸಮಾನ ಆಗಿದ್ರು ಕೂಡ ತಂದೆ ಎಂದು ಪುತ್ರ ಆಗಕ್ಕೆ ಸಾಧ್ಯ ಇಲ್ಲ. ಭಗವದ್ಗೀತೆಯಲ್ಲಿ ಭಗವಂತ ಮತ್ತೆ ಹೇಳ್ತಾರೆ, ಅಹಂ ಬೀಜಪ್ರದ ಪಿತ ಅಂತ. ಭಗವಂತ ಗರ್ಭೋದಕ ವಿಷ್ಣುವಾಗಿ ಪರಮಾತ್ಮನಾಗಿ ಪ್ರತಿಯೊಂದು ಬ್ರಹ್ಮಾಂಡದೊಳಗೆ ಪ್ರವೇಶಿಸ್ತಾನೆ. ಈ ಐಹಿಕ ಪ್ರಕೃತಿಯ ಗರ್ಭದಲ್ಲಿ ಜೀವಿಗಳನ್ನ ಸೃಷ್ಟಿಸಿ ಬ್ರಹ್ಮಾಂಡವನ್ನ ಸಚೇತಗೊಳಿಸ್ತಾನಂತೆ. ಅಂದ್ರೆ ಅದರ ಮೀನಿಂಗ್ ಏನಂತ ಹೇಳಿದ್ರೆ ವಿಶೇಷ ಜ್ಞಾನವನ್ನ ನೀಡ್ತಾನೆ. ಈ ಐಹಿಕ ಸೃಷ್ಟಿಯ ಪ್ರತಿ ಪ್ರಳಯದ ನಂತರ ಎಲ್ಲಾ ಜೀವಿಗಳು ಭಗವಂತನ ಶರೀರದಲ್ಲಿ ಲೀನ ಆಗುತ್ತೆ. ಮತ್ತೆ ಸೃಷ್ಟಿಯಾದಾಗ ಅವರು ಈ ಐಹಿಕ ಶಕ್ತಿಯೊಳಗೆ ಗರ್ಭೀಕೃತರಾಗ್ತಾರೆ. ಮತ್ತೆ 37ನೇ ಶ್ಲೋಕದಲ್ಲಿ ಹೇಳ್ತಾರೆ, ಎಲ್ಲ ಜೀವಿಗಳು ಪರಮ ಪ್ರಭು ಭಗವಂತನ ವಿಭಿನ್ನ ಅಂಶಗಳು. ಮತ್ತೆ 4 ವರ್ಗಗಳ ಬಗ್ಗೆ ಕೂಡ ತಿಳಿಸಿದ್ದಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ಮತ್ತು ಶೂದ್ರರು. ಇವರು 4 ಭಗವಂತನ ಶರೀರದ ಬೇರೆ ಬೇರೆ ಭಾಗಗಳು. ಬ್ರಾಹ್ಮಣರು ಯಜ್ಞಗಳನ್ನ ಮಾಡಿ ಹವಿಸ್ಸುಗಳನ್ನ ಭಗವಂತನಿಗೆ ಅರ್ಪಿಸ್ತಾರೆ. ಬ್ರಾಹ್ಮಣರು ಯಜ್ಞಗಳನ್ನು ಮಾಡುವುದರಲ್ಲಿ ತುಂಬಾ ಪರಿಣಿತರಾಗಿರ್ತಾರೆ. ಭಗವಂತನ ಬಗ್ಗೆ ಪ್ರಚಾರ ಮಾಡ್ತಾರೆ. ಯಜನ ಯಾಜನ ಪಠಣ ಪಾಠಣ ತಾನು ಕಲಿಯೋದು, ಬೇರೆಯವ್ರಿಗೆ ಹೇಳ್ಕೊಡ್ತಾರೆ. ಮತ್ತೆ ಭಗವಂತನ ಗುಣಗಾನ ಕೂಡ ಮಾಡ್ತಾರೆ. ಇವೆಲ್ಲ ತಿಳಿದುಕೊಂಡು ಭಗವಂತನಲ್ಲಿ ಸಂಬಂಧವನ್ನ ಬೆಳೆಸ್ಕೊಳ್ಬೇಕು. ಈ ಸಂಬಂಧದ ಪ್ರಕಾರನೇ ನಡೆದುಕೊಳ್ಬೇಕು. ವಿಶೇಷವಾಗಿ ಮಾನವನ ಜೀವನ ಇರುವುದೇ ಇದೇ ಉದ್ದೇಶಕ್ಕಾಗಿ. ನಮ್ಮ ಜೊತೆಯಲ್ಲಿ ಇರುವವರನ್ನು ಇದೇ ದಾರಿಯಲ್ಲಿ ನಾವು ಕರ್ತ್ಕೊಂಡು ಬಂದು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ತೊಡಗಿಸ್ಕೊಳ್ಬೇಕು. ಮತ್ತೆ ನಾವು ಏನೇ ಕೆಲಸ ಕಾರ್ಯವನ್ನ ಮಾಡಿದ್ರೇನು ಕೂಡ, ಒಂದು ಪುಸ್ತಕ ಕೂಡ ಓದಿದ್ರೇನು ಅದು ಭಗವಂತನ ಸಂಬಂಧಿತವಾಗಿದೆಯಾ ಅಂತ ಕೂಡ ನಾವು ತಿಳಿದುಕೊಂಡು ಓದ್ಬೇಕು. ಆ ಕೆಲಸಗಳನ್ನ ಮಾಡ್ಬೇಕು ಅಂತ ಅಂದ್ರೆ ಸಂಬಂಧ, ಅಭಿಧೇಯ, ಪ್ರಯೋಜನ ಇದೆಯಾ ಅಂತ ನಾವು ತಿಳ್ಕೊಂಡು ಮಾಡ್ಬೇಕು. ಮತ್ತೆ ಕ್ಷತ್ರಿಯರು ಎಲ್ಲಾ ಕಾರ್ಯಗಳನ್ನ ನಡೆಸಲು ಅನುಕೂಲಗಳನ್ನ ಮಾಡಕ್ಕೆ ಮತ್ತೆ ಜೀವಿಗಳ ರಕ್ಷಣೆಯನ್ನ ಕೂಡ ಮಾಡುವ ಜವಾಬ್ದಾರಿಯುತರಾಗಿರ್ಬೇಕು. ಮತ್ತೆ ವೈಶ್ಯರು ದವಸ ಧಾನ್ಯ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಉತ್ಪಾದನೆ ಮಾಡೋದಕ್ಕೆ ಇಡೀ ಮಾನವ ಸಮುದಾಯಕ್ಕೆ ವಿತರಣೆ ಮಾಡಬೇಕು. ಹಾಗೆ ಗೋರಕ್ಷಣೆಯನ್ನು ಕೂಡ ಮಾಡಬೇಕು. ಶೂದ್ರರು ಅವರ ಶರೀರ ಶ್ರಮದಿಂದ ಉನ್ನತ ವರ್ಗದಗಳಿಗೆ ಸಹಾಯ ಮಾಡಬೇಕು. ಹೀಗೆ ಮಾಡೋದ್ರಿಂದ ಆ ರಾಜ್ಯ ಸುರಕ್ಷಿತವಾಗಿರುತ್ತೆ ಅಂತ ಕೂಡ ಹೇಳ್ತಾರೆ. ಮತ್ತೆ ಪಾತಾಳದಿಂದ ಭೂಮಿಯವರೆಗೆ ಅಧೋಲೋಕದ ಗ್ರಹವ್ಯೂಹಗಳು ಭಗವಂತನ ಪಾದದಲ್ಲಿದೆ. ಭೂವರ್ಲೋಕದಿಂದ ಆರಂಭವಾಗುವ ಮಧ್ಯಲೋಕ ಗ್ರಹವ್ಯೂಹವು ಅವನ ನಾಭಿಯಲ್ಲಿ ಸ್ಥಿತವಾಗಿದೆ. ಮತ್ತು ಇನ್ನು ಮೇಲಿನ ಊರ್ಧ್ವ ಲೋಕದ ಗ್ರಹ ವ್ಯೂಹಗಳಲ್ಲಿ ದೇವತೆಗಳು ಮತ್ತು ಉನ್ನತ ಸಂಸ್ಕೃತಿಯ ಸಾಧು ಸಂತರಿದ್ದು ಅದು ಪರಮಪ್ರಭು ಭಗವಂತನ ಎದೆಯಲ್ಲಿ ಇರ್ತಾರೆ ಅಂತ ಹೇಳಿದ್ದಾರೆ. ಮತ್ತೆ ಭಗವಂತನ ವಿಶ್ವರೂಪದ ಮುಂಭಾಗದಿಂದ ಕತ್ತಿನವರೆಗೆ ಜನಲೋಕ ಮತ್ತು ತಪಲೋಕಗಳೆಂಬ ಗ್ರಹವ್ಯೂಹಗಳಿವೆ. ಶಿಖರ ಸದೃಶ್ಯ ಗ್ರಹವ್ಯೂಹವಾದ ಸತ್ಯಲೋಕವು ವಿಶ್ವರೂಪದ ಶಿರೋಭಾಗದಲ್ಲಿದೆ. ಮತ್ತೆ ಆಧ್ಯಾತ್ಮಕದ್ದು ಭಗವಂತನ ಧಾಮಕ್ಕೂ ಐಹಿಕ ಪ್ರಪಂಚಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ಭಗವಂತನ ಧಾಮಕ್ಕೂ ಈ ಐಹಿಕ ಪ್ರಪಂಚಕ್ಕೂ ಅಲ್ಪಜ್ಞಾನಿಗಳು ತಪ್ಪಾಗಿ ತಿಳಿದುಕೊಳ್ತಾರೆ. ಮತ್ತೆ ಭಗವಂತನು ಅವತಾರಗಳು ಎತ್ತಿದಾಗ ಅವನು ತನ್ನ ಸಂಪೂರ್ಣ ಅಂತರಂಗ ಶಕ್ತಿಯಿಂದ ಅವತರಿಸ್ತಾನೆ. ಆದ್ರೆ ಅಲ್ಪಜ್ಞಾನಿಗಳು ಅವನನ್ನ ಐಹಿಕ ಸೃಷ್ಟಿಗಳಲ್ಲಿ ಒಬ್ಬ ಎಂದು ತಪ್ಪಾಗಿ ತಿಳಿತಾರೆ. ದೇವರ ಸಾಮ್ರಾಜ್ಯದ ವೈಕುಂಠ ಅದು ಮೇಲೆ ವರ್ಣಿಸಲಾಗಿರುವ ಈ ಐಹಿಕ ಸೃಷ್ಟಿಗಳಂತಲ್ಲ ಅಂತ ನಾವು ತಿಳಿದುಕೊಳ್ಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತೆ ಪ್ರಿಯಪುತ್ರನಾದ ನಾರದನೇ, ಒಟ್ಟು 14ರಲ್ಲಿ 7 ಅಧೋಲೋಕ ಗ್ರಹವ್ಯೂಹಗಳಿವೆ. ಅತಳ ಎಂದು ಕರೆಯಲಾಗುವ ಮೊದಲ ಗ್ರಹವ್ಯೂಹವು ಕಟಿಭಾಗದಲ್ಲಿದೆ. 2ನೆಯ ವಿತಳವು ತೊಡೆಯಲ್ಲಿದೆ. 3ನೆಯ ಸುತಳವು ಮೊಣಕಾಲುಗಳ ಮೇಲಿದೆ. 4ನೆಯದಾದ ತಳಾತಳವು ಮೀನಖಂಡಗಳ ಮೇಲಿದೆ. 5ನೆಯ ಮಹಾತಳವು ಹಿಮ್ಮಡಿಯ ಮೇಲಿದೆ. 6ನೆಯದಾದ ರಸಾತಳ ಪಾದಗಳ ಮೇಲ್ಭಾಗದಲ್ಲಿದೆ. ಮತ್ತೆ 7ನೆಯದಾದ ಪಾತಾಳವು
ಪಾದಗಳ ಕೆಳಗಡೆ ಇದೆ. ಹೀಗೆ ಭಗವಂತನ ವಿರಾಟ್ ರೂಪವು ಸಕಲ ಸಕಲ ಗ್ರಹ ವ್ಯೂಹಗಳಿಂದ ಭರಿತವಾಗಿದೆ ಅಂತ ಹೇಳಿದ್ದಾರೆ. ಮತ್ತೆ ಇಲ್ಲಿ ಹೇಳ್ತಾರೆ, ಈ ಬ್ರಹ್ಮಾಂಡದ ಶಿಖರ ಪ್ರಾಯ ಗ್ರಹ ವ್ಯೂಹದ ಸತ್ಯಲೋಕದಿಂದ ಆರಂಭವಾಗಿ ಮೇಲೆ ವರ್ಣಿಸಿದಂತೆ ಶಾಶ್ವತವಾದ ಬ್ರಹ್ಮಲೋಕದ ಕೆಳಗಿರುವ ಸಕಲ ಲೋಕಗಳು ಐಹಿಕ ಲೋಕಗಳು. ವ್ಯಕ್ತಿಯು ಅನೇಕ ಈ ಲೋಕಗಳಲ್ಲಿ ಅಂದ್ರೆ ಈ ಐಹಿಕ ಲೋಕಗಳಲ್ಲಿ ಯಾವುದೇ ಒಂದರಲ್ಲಿದ್ದರೂ ಜೀವಿಯು ಅಲ್ಲಿನ ಐಹಿಕ ಪ್ರಕೃತಿಯ ನಿಯಮಗಳಿಗೆ ಅಂದ್ರೆ ಜನನ ಮರಣ ವೃದ್ಧಾಪ್ಯ ಮತ್ತು ವ್ಯಾಧಿಗಳಿಗೆ ಅಧೀನನಾಗಿರ್ತಾನೆ. ಆದ್ರೆ ಜೀವಿಯು ಭಗವಂತನ ಶಾಶ್ವತವಾದ ಬ್ರಹ್ಮಲೋಕದ ಸನಾತನ ವಾತಾವರಣವನ್ನ ಪ್ರವೇಶಿಸಿದರೆ ಈ ಐಹಿಕ ನೋವುಗಳಿಂದ ಮುಕ್ತನಾಗ್ತಾನೆ. ಭಗವಂತನ ಭಕ್ತರಾದಾಗ ಮಾತ್ರ ಅವನು ಮುಕ್ತನಾಗ್ತಾನೆ. ಈ ದಿವ್ಯ ಸ್ಥಿತಿಯಲ್ಲಿ ಸೇವಾ ಮನೋಭಾವವನ್ನ ಹೊಂದಿರುವುದರಿಂದ ಮಾತ್ರ ಅವನು ಭಗವಂತನ ಧಾಮವನ್ನ ಪ್ರವೇಶಿಸ್ತಾನೆ ಅಂತ ಕೂಡ ಹೇಳಿದ್ದಾರೆ. ಮತ್ತೆ ಇಡೀ ಗ್ರಹವನ್ನು 3 ಭಾಗಗಳಾಗಿ ಅಂದ್ರೆ ಅಧೋಲೋಕ ಗ್ರಹವ್ಯೂಹ, ಮತ್ತೆ ಕಾಲುಗಳಲ್ಲಿ ಮತ್ಸ್ಯಲೋಕ ಗ್ರಹವ್ಯೂಹಗಳನ್ನ, ನಾಭಿಯಲ್ಲಿ ಊರ್ಧ್ವ ಗ್ರಹವ್ಯೂಹಗಳನ್ನ ದೇವತಮ ಪರಮ ಪುರುಷನ ಎದೆಯಿಂದ ಶಿರೋಭಾಗದವರೆಗೆ ವಿಂಗಡಿಸಬಹುದು ಅಂತ ಕೂಡ ಹೇಳಿದ್ದಾರೆ. ಇಲ್ಲಿಗೆ ಶ್ರೀಮದ್ ಭಾಗವತದ 2ನೇ ಸ್ಕಂದದ ಸಕಲ ಕಾರಣಗಳ ಕಾರಣ ಎಂಬ 5ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ ಮಾತಾಜಿ, ದಂಡಾತ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿ ಇವತ್ತಿನ ಅಧ್ಯಾಯ 5ನೇ ಅಧ್ಯಾಯ ಸಕಲ ಕಾರಣಗಳ ಕಾರಣ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮಾತಾಜಿ. ಇದು ಸ್ವಲ್ಪ ಹೇಳೋದೇ ಕಷ್ಟ ಐತೆ ಮಾತಾಜಿ, ಭಗವಾನಿಂದ ಹೆಂಗ್ ಬರುತ್ತೆ ಏನು ಅಂತ. ನಾರದ ಮುನಿಗಳು ಅಷ್ಟು ನಾನು ಹೇಳ್ದೆ ಮಾತಾಜಿ. ಹೌದು ಮಾತಾಜಿ, ಇದು ಬಹಳ ಟಫ್ ಆಯ್ತು ಮಾತಾಜಿ. ನಾರದ ಮುನಿಗಳು ಬ್ರಹ್ಮದೇವರಿಗೆ ಕೇಳ್ತಾರೆ, ಈ ಸೃಷ್ಟಿ ಎಲ್ಲ ಹೆಂಗಾಯ್ತು ಏನಾಯ್ತು, ಇದಕ್ಕೆಲ್ಲ ಕಾರಣ ಏನು ಅಂತಂದು ನಾರದ ಮುನಿ ಬ್ರಹ್ಮನ್ ಕೇಳ್ದಾಗ, ತಂದೆ ಕೇಳ್ದಾಗ ಇದೆಲ್ಲ ಹೇಗಾಯ್ತು ಅಂತ ಬ್ರಹ್ಮದೇವ ಹೇಳ್ಕಂತ ತಿಳಿಸ್ತಾ ಇರ್ತಾರೆ. ತುಂಬಾ ಎಲ್ಲ ಪಾಯಿಂಟ್ಸ್ಗಳು ಹೇಳಿದ್ದೀರಾ ಮಾತಾಜಿ. ಹಂಗಾಗಿ ನಿಮ್ಗೆ ತುಂಬಾ ಧನ್ಯವಾದಗಳು ಮಾತಾಜಿ. ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ, ಲಾಸ್ಟ್ ಅಲ್ಲಿ ವಿಶ್ವರೂಪ ಹೆಂಗೆ ಯಾವ್ಯಾವರಿಂದ ಯಾವ್ಯಾವ ಇದಾಯ್ತು ಅಂತಂದು ಎಲ್ಲ ಚೆನ್ನಾಗಿ ತಿಳಿಸ್ಕೊಟ್ರಿ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ ಈ ಕ್ಲಾಸ್ ತಗೊಂಡಿರೋದಕ್ಕೆ. ಹರೇ ಕೃಷ್ಣ. ಮುಂದೆ ಒಂದ್ 2-3 ಕ್ಲಾಸ್ ನೆನ್ನೆ ಇವತ್ತು ನಾಳೆ ಸ್ವಲ್ಪ ಇದೆ ಮಾತಾಜಿ. ಇವನ್ನೆಲ್ಲ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಐತೆ, ತಲೆಗಾಗ್ತಲ್ಲ ನನಗ್ ಬೇಗ. ಹರೇ ಕೃಷ್ಣ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ಯಮುನಾ ಮಹಾಭಾನಿ ಮಾತಾಜಿ. ಅಲ್ಲ ಮಾತಾಜಿ, ಅದೇ ಇದು ತುಂಬಾ ಕಷ್ಟ ಇದೆಯಲ್ಲ, ಅದಕ್ಕೆ ಇದು ಅರ್ಧ ಮಾಡಿ ಹೇಳಕ್ಕಾಗಲ್ವಾ? ಪೂರಾ ಮುಗಿಸಕ್ ಹೋದ್ರೆ ಅದು ಸ್ವಲ್ಪ ಫಾಸ್ಟ್ ಆಗುತ್ತೆ. ಶ್ಲೋಕಗಳು ತುಂಬಾ ಟಫ್ ಇದೆ, ಮೀನಿಂಗ್ ಅದೆಲ್ಲ ಅರ್ಥ ಮಾಡಿ. ಇಲ್ಲ ಮಾತಾಜಿ, ಪಾಯಿಂಟ್ಸ್ ಎಲ್ಲ ಚೆನ್ನಾಗಿ ಕವರ್ ಮಾಡಿದ್ದಾರೆ. ರೆಕಾರ್ಡಿಂಗ್ ಇರುತ್ತೆ ಮಾತಾಜಿ, ರೆಕಾರ್ಡಿಂಗ್ ಹಾಕ್ತಾರೆ ಪ್ರಭುಜಿ, ರೆಕಾರ್ಡಿಂಗ್ ಕೇಳಿ ಮಾತಾಜಿ. ಹರೇ ಕೃಷ್ಣ. ಅದು ಚಾಪ್ಟರ್ಗಳು ತುಂಬಾ ದೊಡ್ಡ ಚಾಪ್ಟರ್ಗಳು ಅಲ್ವಾ ಇವು? ಸ್ವಲ್ಪ ಅರ್ಧ ಮಾಡಿದ್ರೆ ಇನ್ನೂ ನಿಧಾನಾಗಿ. ಹಾ ಅಂದ್ರೂ ಪಾಯಿಂಟ್ಸ್ ಎಲ್ಲ ನೋಡ್ತಾ ಇದ್ದೀನಿ ನಾನು ಬುಕ್ಸ್. ಮಾತಾಜಿ ಎಲ್ಲ ಹೇಳಿದ್ರು. ಸ್ವಲ್ಪ ನೀವೊಂದ್ ಸ್ವಲ್ಪ ಭಾವಾರ್ಥ ಎಲ್ಲ ಓದ್ಕೊಳ್ಳಿ ಮಾತಾಜಿ, ಏನಾದ್ರು ಫ್ರೀ ಆಗಿದ್ರೆ ಸ್ವಲ್ಪ ಓದ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ಯಮುನಾ ಮಹಾಭಾವನಿ ಮಾತಾಜಿ. ಹರೇ ಕೃಷ್ಣ. ಇದೇ ರೀತಿ ಹರೇ ಕೃಷ್ಣ ಮಾತಾಜಿ. ಇದು ಮುರಾರಿ ಮಾಧವ್ ದಾಸ್ ಪ್ರಭುಗಳು 13ನೇ ಅಧ್ಯಾಯದಲ್ಲಿ ಇದೆಲ್ಲ ಹೇಳಿದ್ರು, ನಾವು ಕೇಳಿದ್ದೀವಿ. ವಿಶ್ವರೂಪದ ಅದು ಎಲ್ಲ ಕ್ಷೇತ್ರಜ್ಞ, ಪ್ರಕೃತಿ, ಪುರುಷ, ಬ್ರಹ್ಮ ಮೊದಲನೇ ಸೃಷ್ಟಿ, ಇದೆಲ್ಲ ನಮ್ಗೆ ಹೇಳಿದ್ರು, ಎಲ್ಲ ನಾವು ಕೇಳಿದ್ದೀವಿ. ಇದೆಲ್ಲ ನಾವು ಇನ್ನೂ ಕೇಳ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಹೇಳಿದ್ರು, ಮತ್ತೆ ತುಂಬಾ ಚೆನ್ನಾಗಿ ಹೇಳಿದ್ರು ಎಲ್ಲ. ಅಮ್ಮ ಜಮುನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಈಗ ಹರೇ ಕೃಷ್ಣ ಮಾತಾಜಿ. ಜಮುನಾ ಮಾತಾಜಿದನ್ನ ತುಂಬಾ ಇಂಟ್ರೆಸ್ಟ್ ಆಯ್ತಾ ಇದೆ, ಆದ್ರೆ ಕೇಳಕ್ ಆಗ್ಲಿಲ್ಲ ಅನಿವಾರ್ಯವಾಗಿ. ಅವರು ತುಂಬಾ ಚೆನ್ನಾಗಿ ಹೇಳಿರ್ತಾರೆ, ಎಲ್ಲಾ ತಿಳ್ಕೊಂಡಿದಾರ ಅವರು.
ಅದನ್ನ ಕೇಳೋ ಇಲ್ಲ ಭಾಗ್ಯ ಮಾತಾಜಿ, ನಮ್ಗೆ ಇನ್ನೂ ಇಲ್ಲಾದ್ರೆ ತಿಳ್ಕೊಳ್ಬೇಕು ನಾನು. ಹೌದು, ಅದಕ್ಕೆ ಜಮುನಾ ಮಾತಾಜಿ ಅವರು ರೆಕಾರ್ಡಿಂಗ್ ತಪ್ಪದೇನೆ ಹಾಕಿ ಕೇಳೋಣ. ಇವತ್ತಿಗೆ ಅವ್ರದ್ದು ಮುಗೀತಾ ಮಾತಾಜಿ ಅವ್ರದ್ದು? ಆಯ್ತು ಮಾತಾಜಿ, ಇವತ್ತಾಯ್ತು. ಪ್ರಭುಜಿ ರೆಕಾರ್ಡಿಂಗ್ ಮಾಡಿದ್ದಾರೆ, ಕಳಿಸ್ತಾರೆ ಮಾತಾಜಿ. ಆಯ್ತು, ಧನ್ಯವಾದಗಳು. ಹಾ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ, ಹರೇ ಕೃಷ್ಣ. ಈಗ ನರಸಿಂಹ ಪ್ರಣತಿ ಹಾಡ್ಬೇಕಾಗಿ ಮಾತಾಜಿ ಜಮುನಾ ಮಾತಾಜಿ, ಒಂದ್ ನಿಮಿಷ ಮಾತಾಜಿ. ಹೆಸರು ಯಾರಿಗೂ ಹೇಳಿದ್ರು, ಶಿವಗಂಗಮ್ಮ ಮಾತಾಜಿ ಅವ್ರು ಜಾಯ್ನ್ ಆಗಿಲ್ಲ ಮಾತಾಜಿ. ಜಮುನಾ ಮಾತಾಜಿ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಜಾಯ್ನ್ ಆಗಿದ್ದೀರಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ. ಆಗಿದ್ದಾರೆ ಮಾತಾಜಿ. ಮಾತಾಜಿ, ಮಗ ನರಸಿಂಹ ಪ್ರಣತಿ ಹಾಡ್ತಾರೆ ಅಂತ ಹೇಳಿದ್ರಿ ಮಾತಾಜಿ. ಎಸ್ ಮಾತಾಜಿ. ಯಾರ ಹೆಸರು ಮಗನ್? ಮಿಥುನ್ ಅಭಿನವ್ ಅಂತ. ಹರೇ ಕೃಷ್ಣ. ಈಗ ನರಸಿಂಹ ಪ್ರಣತಿ ಹಾಡ್ಬೇಕಾಗಿ ಮಿಥುನ್ ಪ್ರಭುಜಿಯಲ್ಲಿ ವಿನಂತಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್ ಎಲ್ಲರಿಗೂ. ಹರೇ ಕೃಷ್ಣ. ನರಸಿಂಹ ಪ್ರಣತಿ. ಶ್ರೀ ನರಸಿಂಹ ಜೈ ನರಸಿಂಹ, ಜೈ ಜೈ ನರಸಿಂಹ. ಪ್ರಹ್ಲಾದೀಶ ಜಯ ಪದ್ಮ, ಮುಖ ಪದ್ಮ ಭೃಂಗ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ. ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದದಾಯಿನೇ. ಹಿರಣ್ಯಕಾಶಿ ಪೂರ್ವಕ್ಷಃ ಶಿಲಟಂಕಾಣಕಾಲಾಯೇ. ಈತೋ ನರಸಿಂಹ ಪರತೋ ನರಸಿಂಹ. ಯತ್ತೋ ಯಾಮಿ ತತೋ ನರಸಿಂಹ. ಬಹಿರ್ನರಸಿಂಹ ಹೃದಯೇ ನರಸಿಂಹ. ನರಸಿಂಹಂ ಮದಿಂ ಶರಣಂ ಪ್ರಪತೆ. ತವ ಕರ ಕಮಲವರೇ ನಕಾಂ ಅದ್ಭುತ ಶೃಂಗಾ. ದಲಿತ ಹಿರಣ್ಯಕಶಿಪು ತನು ಭೃಂಗ. ಕೇಶವಧೃತ ನರಹರಿ ರೂಪ. ಜಯ ಜಗದೀಶ ಹರೇ, ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ. ಜಯ ನರಸಿಂಹ ದೇವ್, ಜಯ ಅನಂತ ದೇವ್. ನರಸಿಂಹ ದೇವ್ ಜಯ ಅನಂತ ದೇವ್. ಭಕ್ತ ಪ್ರಹ್ಲಾದ್ ಮಹಾರಾಜ್, ಪ್ರಹ್ಲಾದ್ ಮಹಾರಾಜ್, ಪ್ರಹ್ಲಾದ್ ಮಹಾರಾಜ್ ಜಯ ಪ್ರಹ್ಲಾದ್ ಮಹಾರಾಜ್. ಶ್ರೀಲ ಪ್ರಭುಪಾದ್, ಪ್ರಭುಪಾದ್, ಪ್ರಭುಪಾದ್ ಜಯ ಜಯ ಪ್ರಭುಪಾದ್. ನಿತ್ಯ ಗೌರ ಹರಿ ಬೋಲ್, ಹರಿ ಬೋಲ್, ಹರಿ ಬೋಲ್. ನಿತ್ಯ ಗೌರ ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಮಿಥುನ್ ಪ್ರಭುಜಿಗೆ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ ಮಾತಾಜಿ. ದಂಡ. ಹರೇ ಕೃಷ್ಣ. 10 ಗಂಟೆಗೆ. ಹರೇ ಕೃಷ್ಣ. 10 ಗಂಟೆಗೆ ಮೊದಲಾಗ್ತದಾ? ಆನ್ಲೈನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವೇವಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ. ನಾಳೆ ಪ್ರವಚನ ಲತಾ ರಾಜು ಮಾತಾಜಿ ಅವ್ರದ್ದು, ಪುರುಷ ಸೂಕ್ತದ ದೃಢೀಕರಣ. ಮಾತಾಜಿ ಅವರು ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ ಅವರು ಸಮೇತ. ಹಂಗಾಗಿ ಎಲ್ಲರೂ